ಸ್ನೇಹಿತರೆ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಳ್ಳಿಕ್ಕೆ ಹೊರಟಿರುವಂತಹ ವಿಚಾರ ಬಂದು ದ್ವಿತೀಯ ಪಿಯುಸಿ ಬಿಸಿನೆಸ್ ಸ್ಟಡೀಸ್ ವ್ಯವಹಾರ ಅಧ್ಯಯನ ವಿಷಯವನ್ನ ನಾವು ಹೇಗೆ ಸುಲಭವಾಗಿ ಪಾಸ್ ಆಗಬಹುದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ, ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ ಅಂಡ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ಮೊದಲನೇದಾಗಿ ಲಾಸ್ಟ್ ಚಾಪ್ಟರ್ ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ನಾವಿಲ್ಲಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಚಾಪ್ಟರ್ ನಂಬರ್ 11 ಕನ್ಸ್ಯೂಮರ್ ಪ್ರೊಟೆಕ್ಷನ್ ಚಾಪ್ಟರ್ ಏನಿದೆ, ಈ ಚಾಪ್ಟರ್ ಇಂದ ನಾವು ಓದೋದು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅಂದ್ರೆ ನಾವು ತುಂಬಾ ಸುಲಭವಾಗಿ ಪಾಸ್ ಆಗಬೇಕು ಅಂತ ಹೇಳಿದ್ರೆ ಈ ಚಾಪ್ಟರ್ ನ ಫಸ್ಟ್ ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಓಕೆ, ಸೊ ಈ ಚಾಪ್ಟರ್ ಆನ್ಯುವಲ್ ಎಕ್ಸಾಮಿನೇಷನ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತಂದ್ರೆ 7 ಮಾರ್ಕ್ಸ್ ಬರುತ್ತೆ. ಸೊ ಒಟ್ಟು 7 ಅಂಕಗಳಿಗೆ ಈ ಒಂದು ಚಾಪ್ಟರ್ ಇಂದ ಮಾರ್ಕ್ಸ್ ಗಳು ಬರ್ತಾ ಹೋಗ್ತವೆ. ಓಕೆ, 4 ಮಾರ್ಕ್ಸ್ 1 ಕ್ವಶನ್ ಬರುತ್ತೆ, 2 ಮಾರ್ಕ್ಸ್ 1 ಪ್ರಶ್ನೆ ಬರುತ್ತೆ, ಅದೇ ತರ 1 ಮಾರ್ಕ್ಸ್ 1 ಕ್ವಶನ್ ಬರ್ತಾ ಹೋಗುತ್ತೆ. ಓಕೆ, ಹಂಗಂದ್ರೆ 4 ಮಾರ್ಕ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಈ ಚಾಪ್ಟರ್ ಅಲ್ಲಿ ಅಂತ ನೋಡ್ತಾ ಹೋದ್ರೆ ಕನ್ಸ್ಯೂಮರ್ ರೈಟ್ಸ್ ಗ್ರಾಹಕರ ಹಕ್ಕುಗಳು ಮತ್ತೆ ಕನ್ಸ್ಯೂಮರ್ ರೆಸ್ಪಾನ್ಸಿಬಿಲಿಟೀಸ್ ಗ್ರಾಹಕರ ಜವಾಬ್ದಾರಿಗಳು. ಇವೆರಡು ಪ್ರಶ್ನೆಗಳಲ್ಲಿ ಯಾವ್ದಾದ್ರೂ ಒಂದು ಪ್ರಶ್ನೆ ಆನ್ಯುವಲ್ ಎಕ್ಸಾಮಿನೇಷನ್ ಗೆ ಬರುವಂತಹ ಸಾಧ್ಯತೆ ತುಂಬಾ ಅತಿ ಹೆಚ್ಚಾಗಿರುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳನ್ನ ಒಂದ್ಸಾರಿ ನೀವು ಗಮನಿಸಿದ್ರೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಇಂದ ರೈಸ್ ಮಾಡಿರುವಂತದ್ದು ಇವೆರಡರಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆನ ಕೇಳ್ಕೊಂಡ್ ಬರ್ತಾನೆ ಇದ್ದಾರೆ. ಓಕೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೀವು ನೋಡ್ರಿ, ಒಂದು ಕನ್ಸ್ಯೂಮರ್ ರೈಟ್ಸ್, ಇಲ್ಲ ಅಂತ ಹೇಳಿದ್ರೆ ಕನ್ಸ್ಯೂಮರ್ ರೆಸ್ಪಾನ್ಸಿಬಿಲಿಟೀಸ್. ಸೊ ಈ ಎರಡು ಪ್ರಶ್ನೆಗಳು ಕೂಡ ತುಂಬಾ ಸುಲಭವಾಗಿದ್ದಾವೆ ಉತ್ತರಗಳು, ಮತ್ತೆ ತುಂಬಾ ಚೆನ್ನಾಗಿ ಕೂಡ ಇದೆ, ತುಂಬಾ ಚೆನ್ನಾಗಿ ಅರ್ಥ ಕೂಡ ಆಗ್ತಾ ಹೋಗುತ್ತೆ ನಿಮಗೆ. ಹಾಗಾಗಿ ಈ ಎರಡು ಪ್ರಶ್ನೆಗಳನ್ನ ಸ್ಕಿಪ್ ಮಾಡಬಾರ್ದು ಈ ಚಾಪ್ಟರ್ ಅಲ್ಲಿ. ಓಕೆ, ಇನ್ನ 2 ಮಾರ್ಕ್ಸ್ ಗೆ ಯಾವ್ದು ಇಂಪಾರ್ಟೆಂಟ್ ಈ ಚಾಪ್ಟರ್ ಅಲ್ಲಿ ಅಂತಂದ್ರೆ ವಾಟ್ ಈಸ್ ಕನ್ಸ್ಯೂಮರ್ ಪ್ರೊಟೆಕ್ಷನ್. 2 ಮಾರ್ಕ್ಸ್ ನಾವು ನೋಡ್ತಾ ಹೋಗ್ತೀವಿ ಅಂತಂದ್ರೆ ಈ ಚಾಪ್ಟರ್ ನಲ್ಲಿ ವಾಟ್ ಈಸ್ ಕನ್ಸ್ಯೂಮರ್ ಪ್ರೊಟೆಕ್ಷನ್, ಗ್ರಾಹಕರ ರಕ್ಷಣೆ ಅಂದ್ರೆ ಏನು ಅಂತ ಕೇಳ್ತಾರೆ. 2 ಮಾರ್ಕ್ಸ್ ಗೆ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಅದೇ ತರ ಸ್ಟೇಟ್ ಎನಿ ಟೂ ರೀಸನ್ಸ್ ಟು ಎಂಫಸೈಸ್ ದ ಇಂಪಾರ್ಟೆನ್ಸ್ ಆಫ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಫ್ರಮ್ ಕನ್ಸ್ಯೂಮರ್ಸ್ ಪಾಯಿಂಟ್ ಆಫ್ ವ್ಯೂ. ಅಂದ್ರೆ ಯಾವ್ದಾದ್ರು 2 ಕಾರಣಗಳನ್ನ ಕೊಡಿ, ನಾವು ಗ್ರಾಹಕರನ್ನ ಏನಕ್ಕೆ ರಕ್ಷಣೆ ಮಾಡಬೇಕು ಗ್ರಾಹಕರ ದೃಷ್ಟಿಕೋನದಿಂದ. ಸ್ಟೇಟ್ ಎನಿ ಟೂ ರೀಸನ್ಸ್ ಟು ಎಂಫಸೈಸ್ ದ ಇಂಪಾರ್ಟೆನ್ಸ್ ಆಫ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಫ್ರಮ್ ಕನ್ಸ್ಯೂಮರ್ ಪಾಯಿಂಟ್ ಆಫ್ ವ್ಯೂ. ಗ್ರಾಹಕರ ಹಿತದೃಷ್ಟಿಯಿಂದ ಯಾವ್ದೋ 2 ಕಾರಣಗಳನ್ನ ಕೊಡಿ ಅಂತ ಹೇಳ್ತಾರೆ, ಯಾಕೆ ನಾವು ಗ್ರಾಹಕರ ರಕ್ಷಣೆ ಮಾಡಬೇಕು ಅನ್ನೋದು. ಓಕೆ, ಅದು ಒಂದು ಇಂಪಾರ್ಟೆಂಟ್ ಕ್ವಶನ್ ಆಗ್ತಾ ಹೋಗುತ್ತೆ 2 ಮಾರ್ಕ್ಸ್ ಬಂದ ಸಂದರ್ಭದಲ್ಲಿ. ಓಕೆ, ಅದೇ ತರ ಗ್ರಾಹಕರನ್ನ ಏನ್ ರಕ್ಷಣೆ ಮಾಡ್ಬೇಕು ನಾವು ಕನ್ಸ್ಯೂಮರ್ ಪಾಯಿಂಟ್ ಆಫ್ ವ್ಯೂ ಅಂತಂದ್ರೆ ಒಂದೆರಡು ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡಿ ನೋಡೋದಾಯ್ತು ಅಂತಂದ್ರೆ ಕನ್ಸ್ಯೂಮರ್ಸ್ ಇಗ್ನೋರೆನ್ಸ್ ಗ್ರಾಹಕರಿಗಿರುವಂತ ಅಜ್ಞಾನ. ಓಕೆ, ಸೊ ಗ್ರಾಹಕರಿಗೆ ಸಾಕಷ್ಟು ವಿಚಾರಗಳ ಬಗ್ಗೆ ನಾಲೆಡ್ಜ್ ಇರಲ್ಲ, ಅವರು ಸಾಕಷ್ಟು ಸಂದರ್ಭಗಳಲ್ಲಿ ಮೋಸ ಹೋಗ್ತಾರೆ. ಸೊ ಹಾಗಾಗಿ ಅವ್ರನ್ನ ಪ್ರೊಟೆಕ್ಷನ್ ಮಾಡಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರನೇ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ಇದೆ, ಗ್ರಾಹಕರ ರಕ್ಷಣಾ ಕಾಯ್ದೆ 2019. ಮುಂಚೆ 1986 ಅಂತ ಇತ್ತು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್. ಈಗ ಅದನ್ನ ಅಮೆಂಡ್ಮೆಂಟ್ ಮಾಡಲಾಗಿದೆ, ತಿದ್ದುಪಡಿ ಮಾಡಲಾಗಿದೆ 2019 ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್. ಸೊ ಗ್ರಾಹಕರಿಗಿರುವಂತ ಇಗ್ನೋರೆನ್ಸ್ ಏನಿದೆ, ಓಕೆ, ಅನ್ಆರ್ಗನೈಸ್ಡ್ ಕನ್ಸ್ಯೂಮರ್ಸ್. ಈಗ ಕನ್ಸ್ಯೂಮರ್ಸ್ ಒಂದು ಆರ್ಗನೈಸೇಷನ್ ಮಾಡ್ಕೊಂಡು ಅದ್ರ ಮುಖಾಂತರ ಯಾರು ಅನ್ಯಾಯಗಳಾದಾಗ ಪ್ರೊಟೆಸ್ಟ್ ಮಾಡುವಂತ ರೀತಿಯಲ್ಲಿ ಇಲ್ಲ, ಅನ್ಆರ್ಗನೈಸ್ಡ್ ಕನ್ಸ್ಯೂಮರ್ಸ್ ಇದ್ದಾರೆ. ಸೊ ಆ ಕಾರಣಕ್ಕೋಸ್ಕರ ಗ್ರಾಹಕರನ್ನ ರಕ್ಷಣೆ ಮಾಡ್ಬೇಕಂತ ಅವಶ್ಯಕತೆ ಇದೆ. ಓಕೆ, ಇಲ್ಲಿ ಯಾವುದೇ ಒಂದು ಪ್ರಶ್ನೆಗೆ ಉತ್ತರವನ್ನ ಎಕ್ಸ್ಪ್ಲೈನ್ ಮಾಡಕ್ ನಾನು ಹೋಗ್ತಿಲ್ಲ. ಇಲ್ಲಿ ಜಸ್ಟ್ ಯಾವ ಪ್ರಶ್ನೆಗಳನ್ನ ಕೇಳ್ತಾರೆ, ಸೊ ಯಾವ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಮಾತ್ರ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಅದೊಂದು ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಹಾಗೇನೆ ಸ್ಟೇಟ್ ಎನಿ ಟೂ ರೀಸನ್ಸ್ ಟು ಎಂಫಸೈಸ್ ದ ಇಂಪಾರ್ಟೆನ್ಸ್ ಆಫ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಫ್ರಮ್ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಗ್ರಾಹಕರನ್ನ ನಾವು ರಕ್ಷಣೆ ಮಾಡಬೇಕು, ಒಂದು ವ್ಯವಹಾರದ ದೃಷ್ಟಿಕೋನ ಇಟ್ಕೊಂಡು ನಾವು ನೋಡೋದಾದ್ರೆ ನಾವು ಗ್ರಾಹಕರನ್ನ ಏನಕ್ಕೆ ರಕ್ಷಣೆ ಮಾಡಬೇಕು ಅನ್ನೋದು ಯಾವ್ದೊಂದು 2 ರೀಸನ್ಸ್ ಬರೀರಿ ಅಂತ ಹೇಳ್ತಾರೆ. ಓಕೆ, ಸೊ ಅಲ್ಲಿ ಲಾಂಗ್ ಟರ್ಮ್ ಇಂಟ್ರೆಸ್ಟ್ ಆಫ್ ಬಿಸ್ನೆಸ್ ಅಂತ ಬರುತ್ತೆ. ಯಾವುದೇ ಒಂದು ಬಿಸ್ನೆಸ್ ದೀರ್ಘಕಾಲದವರೆಗೂ ಉಳ್ಕೋಬೇಕು ಅಂತಂದ್ರೆ ಅವರು ಗ್ರಾಹಕರಿಗೆ ಯಾವುದೇ ರೀತಿಯಾದಂತಹ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಮಾಡಬಾರ್ದು. ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಅಂತ ಹೇಳಿದ್ರೆ ಅಡಲ್ಟ್ರೇಷನ್ ಇರಬಹುದು, ಅಡಲ್ಟ್ರೇಷನ್ ಅಂದ್ರೆ ಕಲಬೆರಕೆ, ಬ್ಲಾಕ್ ಮಾರ್ಕೆಟಿಂಗ್ ಅಂತಂದ್ರೆ ಇಲ್ಲಿಗಲ್ ಗುಡ್ಸ್ ಸೇಲ್ ಮಾಡುವಂತದ್ದು. ಓಕೆ, ಸೊ ಈ ರೀತಿಯ ಯಾವುದೇ ರೀತಿಯ ಮೋಸಗಳನ್ನ ಮಾಡಬಾರ್ದಾಗತ್ತೆ. ಒಂದು ಲಾಂಗ್ ಟರ್ಮ್ ಅಲ್ಲಿ ಉಳ್ಕೋಬೇಕು ಒಂದು ಬಿಸ್ನೆಸ್ ಅಂತ ಹೇಳ್ತಾ ಹೋದ್ರೆ. ಓಕೆ, ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಇನ್ನೊಂದು ಪಾಯಿಂಟ್ ಹೇಳೋದಾಯ್ತು ಅಂತಂದ್ರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಸಾಮಾಜಿಕ ಜವಾಬ್ದಾರಿ. ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಗೂಡ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದೀರಾ, ಗೂಡ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಿ ಕಸ್ಟಮರ್ಸ್ ನ ಸೇಲ್ ಮಾಡ್ತಾ ಇದ್ದೀರಾ. ಸೊ ನೀವು ಸೇಲ್ ಮಾಡುವಂತ ಪ್ರಾಡಕ್ಟ್ ಅಲ್ಲಿ ಯಾವುದೇ ರೀತಿಯಾದಂತ ಮೋಸ ನಿಮ್ ಕಡೆಯಿಂದ ಆಗ್ಬಾರ್ದು, ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ ಆಗ್ಬಾರ್ದು, ಓಕೆ, ಹೋರ್ಡಿಂಗ್ ಆಗ್ಬಾರ್ದು,
ಬ್ಲಾಕ್ ಮಾರ್ಕೆಟಿಂಗ್ ಆಗಬಾರ್ದು, ಅಡಲ್ಟ್ರೇಷನ್ ಆಗಬಾರ್ದು. ಈ ರೀತಿಯ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಅಲ್ಲಿ ಇಂಡಲ್ಜ್ ಆಗಬಾರ್ದು. ಓಕೆ, ಸೊ ಅದೊಂದು 2 ಪಾಯಿಂಟ್. ಒಂದು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ, ಒಂದು ಬಿಸ್ನೆಸ್ ದೀರ್ಘಕಾಲದವರೆಗೂ ಉಳ್ಕೋಬೇಕು, ಬಿಸ್ನೆಸ್ ಚೆನ್ನಾಗಿ ನಡಿಬೇಕು ಅಂತಂದ್ರೆ ಯಾಕೆ ಗ್ರಾಹಕರ ರಕ್ಷಣೆಯನ್ನು ಮಾಡಬೇಕು ಅನ್ನುವಂಥದ್ದು. ಓಕೆ, ಇವೆರಡೂ ಪ್ರಶ್ನೆಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಒಂದು ಕನ್ಸ್ಯೂಮರ್ ಪ್ರೊಟೆಕ್ಷನ್, ಅದೇ ತರ ಗ್ರಾಹಕರನ್ನ ಯಾಕೆ ರಕ್ಷಣೆ ಮಾಡ್ಬೇಕು ನಾವು ಕನ್ಸ್ಯೂಮರ್ಸ್ ಪಾಯಿಂಟ್ ಆಫ್ ವ್ಯೂ. ಕ್ವಶನ್ ಇಟ್ಟು ಅರ್ಥ ಮಾಡ್ಕೋಬೇಕು ನೀವು ಇಲ್ಲಿ. ಕನ್ಸ್ಯೂಮರ್ಸ್ ಪಾಯಿಂಟ್ ಆಫ್ ವ್ಯೂ ಅಂತ ಕೇಳಿದಾರಾ ಅಥವಾ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಂತ ಕೇಳಿದಾರಾ? ಈ ಮೂರು ಪ್ರಶ್ನೆಗಳು ಕೂಡ ತುಂಬಾ ಮುಖ್ಯ ಆಗ್ತವೆ 2 ಮಾರ್ಕ್ಸ್ ನೋಡೋದಾಯ್ತು ಅಂತಂದ್ರೆ. ಓಕೆ, ಹಂಗೇನೆ ಇನ್ಯಾವ್ದನ್ನ ಬೇರೆ ಕೇಳಬಹುದು 2 ಮಾರ್ಕ್ಸ್ ಗೆ ಅಂತಂದ್ರೆ, ಸ್ಟೇಟ್ ಎನಿ 2 ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಆಫ್ ಮ್ಯಾನುಫ್ಯಾಕ್ಚರರ್ಸ್ ಅಂಡ್ ಸರ್ವಿಸ್ ಪ್ರೊವೈಡರ್ಸ್. ಸ್ಟೇಟ್ ಎನಿ 2 ಅಥವಾ 4 ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಆಫ್ ಮ್ಯಾನುಫ್ಯಾಕ್ಚರರ್ಸ್ ಅಥವಾ ಸರ್ವಿಸ್ ಪ್ರೊವೈಡರ್ಸ್. ಮ್ಯಾನುಫ್ಯಾಕ್ಚರರ್ಸ್ ಅಥವಾ ಸರ್ವಿಸ್ ಪ್ರೊವೈಡರ್ಸ್ ಗಳು ಏನಿರ್ತಾರೆ, ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಅಂತ ಹೇಳಿದ್ರೆ ಜಾಸ್ತಿ ಲಾಭವನ್ನ ಗಳಿಸಬೇಕು ಅನ್ನೋ ಉದ್ದೇಶವನ್ನ ಇಟ್ಕೊಂಡು ಅಲ್ಲಿ ಅಡಲ್ಟ್ರೇಷನ್ ಮಾಡೋದಿರ್ಬೋದು. ಅಡಲ್ಟ್ರೇಷನ್ ಅಂತಂದ್ರೆ ಕಲಬೆರಕೆ. ಸೊ ಆಲ್ರೆಡಿ ನಾನು ಹೇಳಿರೋ ಹಾಗೆ ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ಸ್ ಇರ್ಬೋದು. ಪ್ರಾಡಕ್ಟ್ ಇಂದ ಈ ತರ ಬೆನಿಫಿಟ್ ಆಗುತ್ತೆ, ಆ ತರ ಬೆನಿಫಿಟ್ ಆಗುತ್ತೆ, ಹಿಂಗೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ತುಂಬಾ ಸಾಕಷ್ಟು ಬೆನಿಫಿಟ್ಸ್ ಗಳನ್ನ ತೋರಿಸಿ ರಿಯಾಲಿಟಿನಲ್ಲಿ ಅಷ್ಟೆಲ್ಲ ಬೆನಿಫಿಟ್ಸ್ ಗಳು ನಿಮ್ಗೆ ಆ ಪ್ರಾಡಕ್ಟ್ ಇಂದ ಸಿಗಲ್ಲ. ಸೊ ಈ ತರದೆಲ್ಲ ಕೂಡ ಏನಾಗುತ್ತೆ, ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಆಗುತ್ತೆ. ಸೊ ಅದೊಂದು ಪ್ರಶ್ನೆ ಕೇಳುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ 4 ಪ್ರಶ್ನೆಗಳು, ವಾಟ್ ಈಸ್ ಕನ್ಸ್ಯೂಮರ್ ಪ್ರೊಟೆಕ್ಷನ್, ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ನಾವು ಹೆಂಗೆ ಕನ್ಸ್ಯೂಮರ್ಸ್ ಪ್ರೊಟೆಕ್ಷನ್ ಮಾಡಬೇಕು, ಅದೇ ತರ ಕನ್ಸ್ಯೂಮರ್ಸ್ ಪಾಯಿಂಟ್ ಆಫ್ ವ್ಯೂ ಪ್ರೊಟೆಕ್ಷನ್ ಮಾಡಬೇಕು, ಮತ್ತೆ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ 4ರಲ್ಲಿ ಅದರ ಒಂದು ಕೇಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಸೊ ಅಕಸ್ಮಾತ್ ಈ 4 ಕೇಳಿಲ್ಲ ಅಂತಂದ್ರೆ ಸ್ಟೇಟ್ ಎನಿ 4 ಕನ್ಸ್ಯೂಮರ್ ರೈಟ್ಸ್ ಅಥವಾ ಸ್ಟೇಟ್ ಎನಿ 2 ಕನ್ಸ್ಯೂಮರ್ ರೈಟ್ಸ್ ಆ ತರ ಕೂಡ ಕೇಳ್ಬಿಡಬಹುದು ಕ್ವಶನ್ ಅನ್ನ. ಓಕೆ, ಸೊ ಇಲ್ಲಿ ಏನ್ ಮಾಡ್ತಾರೆ, ಸಪೋಸ್ ಕನ್ಸ್ಯೂಮರ್ ರೆಸ್ಪಾನ್ಸಿಬಿಲಿಟೀಸ್ ನ 4 ಮಾರ್ಕ್ಸ್ ಕೇಳಿದ್ರೆ 2 ಮಾರ್ಕ್ಸ್ ಗೆ ಕನ್ಸ್ಯೂಮರ್ ರೈಟ್ಸ್ ಕೂಡ ಕೇಳಬಹುದು. ಓಕೆ, ಆ ತರನೇ ಇರುತ್ತೆ. ಸೊ ನೀವು ಹೆಂಗೂ 4 ಮಾರ್ಕ್ಸ್ ಓದ್ಕೋಬೇಕಾದ್ರೆ ಕನ್ಸ್ಯೂಮರ್ ರೆಸ್ಪಾನ್ಸಿಬಿಲಿಟೀಸ್ ಮತ್ತೆ ಕನ್ಸ್ಯೂಮರ್ ರೈಟ್ಸ್ ಓದ್ಕೊಂಡಿರ್ತೀರ. ಹಂಗಾಗಿ ಇದನ್ನೆಲ್ಲ 2 ಮಾರ್ಕ್ಸ್ ಕೇಳಿದಾಗ ನೀವು ಈಸಿಯಾಗಿ ಆನ್ಸರ್ ನ ಮಾಡ್ತಾ ಹೋಗ್ಬೋದು. ಸೊ ಹೀಗೆ 4 + 2 ಒಟ್ಟು 6 ಅಂಕಗಳನ್ನ ಅತ್ಯಂತ ಸುಲಭವಾಗಿ ನಾವು ಈ ಚಾಪ್ಟರ್ ನಲ್ಲಿ ಈ ಪ್ರಶ್ನೆಗಳನ್ನ ಅಧ್ಯಯನ ಮಾಡೋ ಮುಖಾಂತರ ನಾವು ಪಡ್ಕೊಂತ ಹೋಗ್ಬೋದು. ಹಾಗೆ 1 ಮಾರ್ಕ್ಸ್ ಬಂತು ಅಂತಂದ್ರೆ ಸ್ಟೇಟ್ ಎನಿ 1 ಅನ್ಪೇಡ್ ಟ್ರೇಡ್ ಪ್ರಾಕ್ಟೀಸ್ ಕೇಳಬಹುದು. ಈಗ ಆಲ್ರೆಡಿ ನಾನು ಹೇಳಿರೋ 2 ಮಾರ್ಕ್ಸ್ ಗೆ ಅದರಲ್ಲಿ ಮೆನ್ಷನ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ನ ಯಾವಾಗ ಅಮೆಂಡ್ಮೆಂಟ್ ಮಾಡಲಾಯಿತು ಅಂದ್ರೆ ತಿದ್ದುಪಡಿ ಮಾಡಲಾಯಿತು ಅಂತ ಹೇಳ್ಬೋದು, 2019. ಮುಂಚೆ ಯಾವ ಆಕ್ಟ್ ಇತ್ತು ಅಂತಂದ್ರೆ 1986 ಇತ್ತು. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಎಷ್ಟಿತ್ತು, 1986 ಅಲ್ಲಿ ಜಾರಿಗೆ ಬಂದಿತ್ತು, ಎನಾಕ್ಟೆಡ್. ಓಕೆ, ಇನ್ ವಿಚ್ ಇಯರ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ವಾಸ್ ಎನಾಕ್ಟೆಡ್ ಅಂತ ಕೇಳಬಹುದು ನಿಮಗೆ. ಯಾವ ವರ್ಷ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಜಾರಿಗೆ ಬಂದಿತ್ತು ಅಂತ, ಅವಾಗ 1986 ಆಗುತ್ತೆ. ಸೊ ಇವಾಗ ಇರುವಂತಹ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಎಷ್ಟು, 2019. ಅದನ್ನ ಅಮೆಂಡ್ಮೆಂಟ್ ಮಾಡಲಾಗಿದೆ. ಓಕೆ, ಸೊ ಆ ತರ ಕೇಳಬಹುದು 1 ಮಾರ್ಕ್ಸ್ ಗೆ. ಅದೇ ತರ ಈ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ರಿಡ್ರೆಸಲ್ ಏಜೆನ್ಸೀಸ್ ಅಂತ ಬರುತ್ತೆ. ಓಕೆ, ಸ್ಟೇಟ್ ಕನ್ಸ್ಯೂಮರ್ ರಿಡ್ರೆಸಲ್ ಏಜೆನ್ಸೀಸ್ ಅಂತ ಬರುತ್ತೆ, ನ್ಯಾಷನಲ್ ಕಮಿಷನ್ ಅಂತ ಬರುತ್ತೆ, ರಾಷ್ಟ್ರೀಯ ಆಯೋಗ. ಸೊ ಇವೆಲ್ಲ ಬರ್ತವೆ. ಓಕೆ, ಇವುಗಳ ಮಾನಿಟರಿ ಲಿಮಿಟ್ ನ ಕಾಪಾಡ್ಕೋಬೇಕಾಗುತ್ತೆ. ಓಕೆ, ಸೊ ಮಾನಿಟರಿ ಲಿಮಿಟ್ 1 ಮಾರ್ಕ್ಸ್ ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಹೇಳ್ಬೋದು ಸ್ಟೇಟ್ ದ ಮಾನಿಟರಿ ಲಿಮಿಟ್ ಆಫ್ ಡಿಸ್ಟ್ರಿಕ್ಟ್ ಕಮಿಷನ್ ಅಂತ ಕೇಳ್ಬಿಡ್ಬೋದು ನಿಮ್ಗೆ. ಓಕೆ, ಸೊ ಇಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋದ್ರೆ ತುಂಬಾ ಟೈಮ್ ತಗೊಂಡ್ರೆ ಸಿಂಪಲ್ ಆಗಿ ಮುಗಿಸ್ಬಿಡ್ತೀರಿ. ಡಿಸ್ಟ್ರಿಕ್ಟ್ ಕಮಿಷನ್ ಅಥವಾ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಗ್ರೀವಿಯನ್ಸ್ ರಿಡ್ರೆಸಲ್ ಏಜೆನ್ಸಿ ಅಂತ ಕೂಡ ಕರೀತಾರೆ. ಓಕೆ, ನಿಮ್ಗೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಚಾಪ್ಟರ್ ಏನಿರುತ್ತೆ ನಿಮ್ಮ ತರಗತಿಗಳಲ್ಲಿ ಆಲ್ರೆಡಿ ಆ ಚಾಪ್ಟರ್ ಬಗ್ಗೆ ಡಿಸ್ಕಷನ್ ಮಾಡಿರ್ತಾರೆ. ಹಂಗಾಗಿ ಹಿಂಗಂದ್ರೆ ಏನು ಅದ್ರ ಬಗ್ಗೆ ನಿಮ್ಗೆ ಒಂದ್ ಸ್ವಲ್ಪ ಐಡಿಯಾ ಇರುತ್ತೆ. ಸೊ ನಾನು ಎಲ್ಲದನ್ನು ಕೂಡ ತುಂಬಾ ಬೇಸಿಕ್ ಇಂದ ಹೇಳುವಂತ ಪ್ರಯತ್ನ ಮಾಡ್ತಿಲ್ಲ. ಓಕೆ, ಸೊ ಇಲ್ಲಿ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ನೀವು ಯಾವ್ದೋ ಒಂದು ಗೂಡ್ಸ್ ನ ಬೈ ಮಾಡ್ತೀರಾ. ಓಕೆ, ಆ ಗೂಡ್ಸ್ ಕಾಸ್ಟ್ ಬಂದು ಸುಮ್ನೆ ಅನ್ಕೊಳ್ಳಿ 20 lakh rupees ಇತ್ತು ಅಂತ ಅನ್ಕೊಳ್ಳಿ. ಒಂದು ಕಾರ್ ಬೈ ಮಾಡಿದಿರಾ, ಒಂದು ಎಲೆಕ್ಟ್ರಿಕ್ ಕಾರ್ ಬೈ ಮಾಡಿದಿರಾ, ಅದ್ರ ಪ್ರೈಸ್ ಬಂದು 20 lakh rupees ಇತ್ತು ಅಂತ ಅನ್ಕೊಳ್ಳಿ. ಓಕೆ, ಸೊ ಕಾರ್ ತಗೊಂಡ್ ಬಂದಿದ್ದೀರಾ. ಸೊ ಏನೋ ಕೆಲವು ಕಾರಣಗಳಿಂದ, ಟೆಕ್ನಿಕಲ್ ಕಾರಣಗಳಿಂದ ಏನಾಯ್ತು, ಕಾರ್ ಬ್ಲಾಸ್ಟ್ ಆಯ್ತು ಅಂತ ಅನ್ಕೊಂಡ್ಬಿಡಿ. ಓಕೆ, ಸೊ ನೀವು 20 ಲಕ್ಷ ಕೊಟ್ಟು ಬೈ ಮಾಡಿದ್ರಿ. ಓಕೆ, ಸೊ ನೀವೇನ್ ಮಾಡ್ಬೋದು, ಕಂಪನಿ ಮೇಲೆ ಕೇಸ್ ನ ಫೈಲ್ ಮಾಡ್ಬೋದು. ದುಡ್ಡು ನಿಮ್ದು 20 ಲಕ್ಷ ಆಗಿರೋದ್ರಿಂದ ಸೊ ನೀವೇನ್ ಮಾಡ್ಬೇಕಾಗುತ್ತೆ, ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಗ್ರೀವಿಯನ್ಸ್ ರಿಡ್ರೆಸಲ್ ಏಜೆನ್ಸಿ ನಲ್ಲಿ ಕಂಪ್ಲೇಂಟ್ ನ ಫೈಲ್ ಮಾಡ್ಬೇಕಾಗುತ್ತೆ. ಓಕೆ, ಸೊ ಮಾನಿಟರಿ ಲಿಮಿಟ್ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಎಷ್ಟು ಇಲ್ಲಿ ಅಂತಂದ್ರೆ 1 ಕೋಟಿ ಅಪ್ ಟು ₹1 crore. ಓಕೆ, 1 ಕೋಟಿವರೆಗೂ ಕೂಡ ನೀವೇನಾದ್ರೂ ಬೈ ಮಾಡುವಂತ ಗೂಡ್ಸ್ ಗಳು ನಿಮ್ಗೇನಾದ್ರೂ ಹಾನಿ ಉಂಟು ಮಾಡಿದ್ರೆ ಅಥವಾ ಅದರಿಂದ ನಿಮ್ಗೇನಾದ್ರೂ ಅಥವಾ ಅದರಲ್ಲಿ ಡಿಫೆಕ್ಟ್ಸ್ ಗಳಿದ್ರೆ, ಓಕೆ, ಅವಾಗ ನೀವೇನ್ ಮಾಡ್ಬೋದು, ಕಂಪನಿಗಳ ಮೇಲೆ ಕೇಸನ್ನ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಗ್ರೀವಿಯನ್ಸ್ ರಿಡ್ರೆಸಲ್ ಏಜೆನ್ಸಿ ಏನಿದೆ ಅಲ್ಲಿ ನೀವು ಫೈಲ್ ಮಾಡಬಹುದು ಅಪ್ ಟು ₹1 crore. ಸಪೋಸ್ ನೀವು ಬೈ ಮಾಡಿರುವಂತ ಗೂಡ್ಸ್ ಮೋರ್ ದನ್ 1 crore ಇತ್ತು ಅಂತ ಹೇಳಿದಾಗ ಸೊ ನೀವು ಸ್ಟೇಟ್ ಕಮಿಷನ್ ಅಲ್ಲಿ ಹೋಗ್ಬಿಟ್ಟು ಕೇಸ್ ನ ಫೈಲ್ ಮಾಡ್ಬೇಕಾಗತ್ತೆ. ಅಂದ್ರೆ ನೀವು ಬೈ ಮಾಡುವಂತ ಗೂಡ್ಸ್ ಇಂದ ನಿಮಗೆ ಏನಾದ್ರೂ ಕೂಡ ತೊಂದರೆ ಆದ್ರೆ, ಈ ತರ ಕಾರ್ ಬ್ಲಾಸ್ಟ್ ಆಗುವಂತದ್ದು ಇರ್ಬೋದು,
ಓಕೆ, ಮೊಬೈಲ್ ಫೋನ್ ಕೆಲವು ಸರಿ ಬ್ಲಾಸ್ಟ್ ಆಗ್ಬಿಡುತ್ತೆ. ಸೊ ಈ ತರದಾದಂತಹ ಸಂದರ್ಭಗಳಲ್ಲಿ ಓಕೆ. ಅದೇ ತರ ಅದು ಸ್ಟೇಟ್ ಕಮಿಷನ್ ಮಾನಿಟರಿ ಲಿಮಿಟ್ ಏನು ಅಂತ ಹೇಳಿದ್ರೆ ಮೋರ್ ದನ್ 1 crore ಅಪ್ ಟು rupees 10 crores, 1 ಕೋಟಿಗಿಂತ ಜಾಸ್ತಿ 10 ಕೋಟಿವರೆಗೂ ಕೂಡ. ಓಕೆ, ನೀವು ವೆರಿಫೈ ಮಾಡಬೇಕು ಕೇಸ್ನ ಸ್ಟೇಟ್ ಕಮಿಷನ್ ಅಲ್ಲಿ. ಓಕೆ, ನೆಕ್ಸ್ಟ್ ಅಥವಾ ಸ್ಟೇಟ್ ಕನ್ಸ್ಯೂಮರ್ ಗ್ರೀವಿಯನ್ಸ್ ರಿಡ್ರೆಸಲ್ ಏಜೆನ್ಸಿ ಅಂತ ಕೂಡ ಕರೀತಾರೆ. ಓಕೆ, ಸೊ ನೆಕ್ಸ್ಟ್ ಮೋರ್ ದನ್ 10 crores ಇತ್ತು ಅಂತಂದ್ರೆ ಸೊ ಯು ಹ್ಯಾವ್ ಟು ಫೈಲ್ ಅ ಕೇಸ್ ಇನ್ ನ್ಯಾಷನಲ್ ಕಮಿಷನ್ ಅಲ್ಲಿ ಕೇಸ್ನ ಫೈಲ್ ಮಾಡಬೇಕಾಗುತ್ತೆ. ಮಾನಿಟರಿ ಲಿಮಿಟ್ ಕೇಳಿದ್ರೆ ನಿಮಗೆ ಕ್ಲೈಮ್ ಬಂದು ಡಿಸ್ಟ್ರಿಕ್ಟ್ ಕಮಿಷನ್ ಕೇಳಿದ್ರೆ ಅಪ್ ಟು rupees 1 crore ಅಂತ ಬರೀಬೇಕು. ಸ್ಟೇಟ್ ಕಮಿಷನ್ ಕೇಳಿದ್ರೆ ಮೋರ್ ದನ್ 1 crore ಅಂಡ್ ಅಪ್ ಟು rupees 10 crore ಅಂತ ಬರೀಬೇಕಾಗುತ್ತೆ. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ಪ್ರಕಾರ ಕೆಲವು ಹಳೆ ಬುಕ್ಸ್ ನೋಡ್ಬಿಟ್ರೆ ಅಲ್ಲಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 1986 ಅಂತ ಕೊಟ್ಬಿಟ್ಟಿರ್ತಾರೆ, ಅದ್ರ ಪ್ರಕಾರ ಬೇರೆ ಇರುತ್ತೆ. ಓಕೆ, ಬಟ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ಏನಿದೆ ಅದು ರೀಸೆಂಟ್ ಬುಕ್ಸ್ ನೀವು ಬೈ ಮಾಡಿದ್ರೆ ಲಾಸ್ಟ್ ಇಯರ್ ಅಥವಾ ಈ ವರ್ಷದ ಬುಕ್ ಗಳಲ್ಲಿ ಅದು ಅಮೆಂಡ್ಮೆಂಟ್ ಆಗಿರೋದ್ರ ಬಗ್ಗೆ ಇನ್ಫಾರ್ಮೇಶನ್ ಇದೆ, ಆ ಬುಕ್ ಅಲ್ಲಿ ಲೀಡ್ ಆಗಿದೆ ಇನ್ಫಾರ್ಮೇಶನ್. ಓಕೆ, ಸೊ ಅದೇ ನ್ಯಾಷನಲ್ ಕಮಿಷನ್ ಅಲ್ಲಿ ಫೈಲ್ ಮಾಡಬೇಕು ಅಂತಂದ್ರೆ ಮಾನಿಟರಿ ಲಿಮಿಟ್ ಕೇಳಿದ್ರೆ ಮೋರ್ ದನ್ 10 crores ಅಂತ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಇಷ್ಟು ಕೂಡ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಚಾಪ್ಟರ್ ಸಂಬಂಧಪಟ್ಟಂತೆ ಯಾವೆಲ್ಲ ಪ್ರಶ್ನೆಗಳ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು ಅನ್ನೋಂಥದ್ದಾಯ್ತು. ಸೊ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಚಾಪ್ಟರ್ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ನೋಡ್ತಾ ಹೋದ್ರೆ ಒಟ್ಟು 7 marks ಗೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಚಾಪ್ಟರ್ ನಿಮ್ಗೆ ಬರ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಯಾವ ಚಾಪ್ಟರ್ ನಾವು ಸ್ಟಡಿ ಮಾಡಬೇಕು, ನೆಕ್ಸ್ಟ್ ಎರಡನೇ ಚಾಪ್ಟರ್ ನಾವು ಯಾವ್ದು ಓದ್ಕೋಬೇಕು ಅಂತ ನೋಡ್ತಾ ಹೋದ್ರಲ್ಲಿ ಬಿಸ್ನೆಸ್ ಎನ್ವೈರನ್ಮೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್. ಬಿಸ್ನೆಸ್ ಎನ್ವೈರನ್ಮೆಂಟ್ ಅಲ್ಲಿ ನಿಮ್ಗೆ 9 marks ಗೆ ಆನ್ಯುವಲ್ ಎಕ್ಸಾಮಿನೇಷನ್ಸ್ ಅಲ್ಲಿ ಬರ್ತಾ ಹೋಗುತ್ತೆ. ಹಾಗಾದ್ರೆ ಬಿಸ್ನೆಸ್ ಎನ್ವೈರನ್ಮೆಂಟ್ ಅಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನ ಓದ್ಬೇಕು ಅಂತ ಈಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಬಿಸ್ನೆಸ್ ಎನ್ವೈರನ್ಮೆಂಟ್ ಅಲ್ಲಿ 9 marks ಬರ್ತಾ ಹೋಗುತ್ತೆ. 4 marks 2 questions ಬರುತ್ತೆ. 4 marks 2 questions ಆನ್ಯುವಲ್ ಎಕ್ಸಾಮಿನೇಷನ್ ಗೆ ಬಿಸ್ನೆಸ್ ಎನ್ವೈರನ್ಮೆಂಟ್ ಚಾಪ್ಟರ್ ಇಂದ 4 ಅಂಕದ 2 ಪ್ರಶ್ನೆಗಳು ಬರ್ತಾ ಹೋಗ್ತವೆ. ಓಕೆ, ಸೊ 4 ಅಂಕದ 2 ಪ್ರಶ್ನೆಗಳು ನಾವು 4 ಕ್ವಶನ್ಸ್ ಓದ್ಕೊಂಡ್ರೆ ಸಾಕು, ನಾವು 2 ಕ್ವಶನ್ಸ್ ಗೆ ಈಸಿಯಾಗಿ ಆನ್ಸರ್ ಮಾಡಬಹುದು ಈ ಚಾಪ್ಟರ್ ಮುಖಾಂತರ. ಯಾವ್ಯಾವ್ದು ಕೇಳ್ತಾರೆ ಅಂತಂದ್ರೆ ಎಕ್ಸ್ಪ್ಲೇನ್ ದ ಫೀಚರ್ಸ್ ಆಫ್ ಬಿಸ್ನೆಸ್ ಎನ್ವೈರನ್ಮೆಂಟ್, ಫೀಚರ್ಸ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಬೇಕಾದ್ರೆ ಕೇಳಬಹುದು. ಫೀಚರ್ಸ್ ಆಫ್ ಬಿಸ್ನೆಸ್ ಎನ್ವೈರನ್ಮೆಂಟ್ ನ 4 marks ಗೆ ಕೇಳಬಹುದು. ಸೊ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಅದೇ ತರ ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎನ್ವೈರನ್ಮೆಂಟ್, ಇಂಪಾರ್ಟೆನ್ಸ್ ಬಿಸ್ನೆಸ್ ಎನ್ವೈರನ್ಮೆಂಟ್ ನ ನಾವು ಅರ್ಥ ಮಾಡ್ಕೊಳ್ಳೋದ್ರಿಂದ ಏನೆಲ್ಲ ಅನುಕೂಲಗಳಾಗ್ತವೆ ಅನ್ನುವಂಥದ್ದು. ಅದೊಬ್ಬ ಮ್ಯಾನೇಜರ್ ಬಿಸ್ನೆಸ್ ಎನ್ವೈರನ್ಮೆಂಟ್ ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಆತನಿಗೆ ಏನೆಲ್ಲ ಅನುಕೂಲ ಆಗ್ತವೆ, ಒಂದು ಬಿಸ್ನೆಸ್ ಫರ್ಮ್ ಗೆ ಏನೆಲ್ಲ ಅನುಕೂಲ ಆಗ್ತವೆ ಅಂತ ಕೂಡ ಒಂದು ಅಪ್ಲಿಕೇಶನ್ ಟೈಪ್ ಕ್ವಶನ್ ಕೂಡ ನಿಮಗೆ ಕೇಳಬಹುದು, ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎನ್ವೈರನ್ಮೆಂಟ್ ಬಗ್ಗೆ. ಅದೇ ತರ ಡೈಮೆನ್ಷನ್ಸ್ ಆಫ್ ಬಿಸ್ನೆಸ್ ಎನ್ವೈರನ್ಮೆಂಟ್, ಡೈಮೆನ್ಷನ್ಸ್ ಆಫ್ ಬಿಸ್ನೆಸ್ ಎನ್ವೈರನ್ಮೆಂಟ್. ಡೈಮೆನ್ಷನ್ಸ್ ನಾವು ತುಂಬಾ ಈಸಿಯಾಗಿ ಯಾವ ರೀತಿ ಜ್ಞಾಪಕದಲ್ಲಿ ಇಟ್ಕೋಬಹುದು ಅಂತ ಹೇಳಿದ್ರೆ ಸ್ಟೆಪ್ ಅಂದ್ರೆ ಇದೊಂದು ಶಾರ್ಟ್ ಕಟ್ ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಳೋದಕ್ಕಷ್ಟೇ. ಓಕೆ, ಎಸ್ ಅಂದ್ರೆ ಸೋಷಿಯಲ್ ಎನ್ವೈರನ್ಮೆಂಟ್, ಟಿ ಅಂದ್ರೆ ಟೆಕ್ನಾಲಜಿಕಲ್ ಎನ್ವೈರನ್ಮೆಂಟ್, ಇ ಅಂದ್ರೆ ಎಕನಾಮಿಕ್ ಎನ್ವೈರನ್ಮೆಂಟ್, ಪಿ ಅಂದ್ರೆ ಪೊಲಿಟಿಕಲ್ ಎನ್ವೈರನ್ಮೆಂಟ್, ಜೊತೆಗೆ ಲೀಗಲ್ ಎನ್ವೈರನ್ಮೆಂಟ್ ಕೂಡ ಬರ್ತಾ ಹೋಗುತ್ತೆ. ಸೊ ಈ ತರ ನಾವು ಒಂದು ಶಾರ್ಟ್ ಕಟ್ ಮುಖಾಂತರ ಕೂಡ ಡೈಮೆನ್ಷನ್ಸ್ ಆಫ್ ಬಿಸ್ನೆಸ್ ಎನ್ವೈರನ್ಮೆಂಟ್ ನ ಜ್ಞಾಪಕದಲ್ಲಿ ಇಟ್ಕೋಬಹುದಾಗುತ್ತೆ. ಸೊ ಈ 3 ಪ್ರಶ್ನೆಗಳು ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಇನ್ನೊಂದು ಯಾವ್ದು ಕೇಳಬಹುದು ಅಂತಂದ್ರೆ ಡಿಮಾನಿಟೈಸೇಷನ್, ರೂಪಾಯಿ ಅಪಮೌಲ್ಯೀಕರಣ ಅಥವಾ ನೋಟ್ ಬ್ಯಾನ್ ಅಂತ ಏನ್ ಕರಿತೀವಿ. ಸೊ ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ಕೂಡ ಕೇಳಬಹುದು. ಸೊ ಈ 4 ಪ್ರಶ್ನೆಗಳಲ್ಲಿ ಅವರು 2 ಕ್ವಶನ್ಸ್ ನ ಆನ್ಯುವಲ್ ಎಕ್ಸಾಮ್ ಗೆ ಕೇಳ್ತಾರೆ. ಸೊ ಇಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ನಾವೇನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಒಂದು ಎಕ್ಸ್ಪ್ಲೇನ್ ದ ಫೀಚರ್ಸ್ ಆಫ್ ಬಿಸ್ನೆಸ್ ಎನ್ವೈರನ್ಮೆಂಟ್ ಅಂತ ನೀವು ಡೈರೆಕ್ಟ್ ಆಗಿ ಕೇಳಬಹುದು. ಇನ್ನೊಂದು ಏನ್ ಮಾಡ್ತಾರೆ ಅಪ್ಲಿಕೇಶನ್ ಟೈಪ್ ಅಲ್ಲಿ ಕೇಳ್ತಾರೆ, ಎಕ್ಸ್ಪ್ಲೇನ್ ದ ಡೈಮೆನ್ಷನ್ಸ್ ಆಫ್ ಬಿಸ್ನೆಸ್ ಎನ್ವೈರನ್ಮೆಂಟ್ ಅಂತ ಡೈರೆಕ್ಟ್ ಆಗಿ ಕ್ವಶನ್ಸ್ ನ ಕೇಳೋ ಬದಲು ಅದು ಒಂದು ಲೈನ್ ಕೊಟ್ಬಿಟ್ಟು ಓಕೆ, ಸೊ ಈಗ ಒಂದು ಲೈನ್ ಕೊಟ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್ ರೆಡ್ಯೂಸ್ಡ್ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ಸ್ ಅಂದ್ರೆ ಬ್ಯಾಂಕ್ ನ ಬಡ್ಡಿ ದರವನ್ನ ಕಡಿಮೆ ಮಾಡೋದ್ರಿಂದ, ಈಗ ಹೋಮ್ ಲೋನ್ ಕೊಡ್ತಾ ಇರ್ತಾರೆ ಅಂತ ಅನ್ಕೊಳ್ಳಿ ಬ್ಯಾಂಕ್ನವರು, ಅವರು ಹೋಮ್ ಲೋನ್ ಮೇಲೆ ಇಂಟ್ರೆಸ್ಟ್ ರೇಟ್ ನ ಕಡಿಮೆ ಮಾಡ್ತಾರೆ ಅಂತ ಅನ್ಕೊಳ್ಳಿ, ಅಥವಾ ಸೆಂಟೆನ್ಸ್ ಕೊಟ್ಬಿಟ್ಟು ಸ್ಟೇಟ್ ದ ಡೈಮೆನ್ಷನ್ ಆಫ್ ಬಿಸ್ನೆಸ್ ಎನ್ವೈರನ್ಮೆಂಟ್ ಅಂತ ಕೇಳ್ತಾರೆ. ಅಲ್ಲಿ ಇಂಟ್ರೆಸ್ಟ್ ರೇಟ್ ಅನ್ನೋ ಒಂದು ಪಾಯಿಂಟ್ ಬಂತು. ಇಂಟ್ರೆಸ್ಟ್ ರೇಟ್ ಅನ್ನೋದು ಬರುತ್ತೆ ನಿಮಗೆ ಎಕನಾಮಿಕ್ ಎನ್ವೈರನ್ಮೆಂಟ್ ಅಲ್ಲಿ ಬರುತ್ತೆ. ಅವಾಗ ನೀವು ಎಕನಾಮಿಕ್ ಎನ್ವೈರನ್ಮೆಂಟ್ ಅಂತ ಆ ಪರ್ಟಿಕ್ಯುಲರ್ ಲೈನ್ ಗೆ ನೀವೇನ್ ಮಾಡ್ಬೇಕಾಗುತ್ತೆ, ಅದು ಪರ್ಟಿಕ್ಯುಲರ್ ಕ್ವಶನ್ ಏನ್ ಕೇಳಿರ್ತಾರೆ ಸೊ ಆ ಕ್ವಶನ್ ನೀವು ಆನ್ಸರ್ ನ ಮಾಡ್ಬೇಕಾಗತ್ತೆ. ಸೊ ಈ ತರ ಅಪ್ಲಿಕೇಶನ್ ಟೈಪ್ ಅಲ್ಲಿ ಕೇಳುವಂತ ಸಾಧ್ಯತೆಗಳು ಇರ್ತವೆ. ಅದೇ ತರ ಸೊ ವರ್ಕಿಂಗ್ ವುಮೆನ್ಸ್ ಏನಾಗ್ತಿದ್ದಾರೆ ಇವತ್ತಿನ ಸೊಸೈಟಿನಲ್ಲಿ ಜಾಸ್ತಿ ಆಗ್ತಿದ್ದಾರೆ. ಮುಂಚೆ ಕಂಪೇರ್ ಮಾಡಿದ್ರೆ ವರ್ಕಿಂಗ್ ವುಮೆನ್ಸ್ ಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಸೊ ಅದೆಲ್ಲಿ ಬರುತ್ತೆ ಅಂತ ಕೇಳ್ಬಿಡ್ಬೋದು ನಿಮ್ಗೆ, ಅವು ಸೋಷಿಯಲ್ ಎನ್ವೈರನ್ಮೆಂಟ್ ಅಲ್ಲಿ ಬರುತ್ತೆ. ಸೊ ಅದರ ಅಪ್ಲಿಕೇಶನ್ ಟೈಪ್ ಅಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ, ಡೈರೆಕ್ಟ್ ಆಗಿ ಇನ್ನೊಂದು ಪ್ರಶ್ನೆ ಕೇಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಇದು ತುಂಬಾನೇ ಇಂಪಾರ್ಟೆಂಟ್ ಚಾಪ್ಟರ್. ಬರೀ 4 ಕ್ವಶನ್ಸ್ ಓದ್ಕೊಳ್ಳೋದ್ರಿಂದ ನಾವು 9 ಮಾರ್ಕ್ಸ್ ನ ಈಸಿಯಾಗಿ ಗಳಿಸಬಹುದು. ಓಕೆ,
ಸೊ ಇಷ್ಟು ಕೂಡ ಮತ್ತೆ ಲಿಬರಲೈಸೇಷನ್ ಅಂದ್ರೆ ಏನು, ಪ್ರೈವೇಟೈಸೇಷನ್ ಅಂದ್ರೆ ಏನು, ಮತ್ತೆ ಗ್ಲೋಬಲೈಸೇಷನ್ ಅಂದ್ರೆ ಏನು ಅಂತ ಕೂಡ ತಿಳ್ಕೊಬೇಕಾಗುತ್ತೆ. ಓಕೆ, ವಾಟ್ ಈಸ್ ಲಿಬರಲೈಸೇಷನ್ ಅಂತ 1 ಮಾರ್ಕ್ಸ್ ಕ್ವಶನ್ ಕೇಳಬಹುದು. ವಾಟ್ ಈಸ್ ಬಿಸ್ನೆಸ್ ಎನ್ವೈರನ್ಮೆಂಟ್ ಅಂತ ಬೇಕಾದ್ರೂ ಕೂಡ ನಿಮಗೆ ಕ್ವಶನ್ ರೈಸ್ ಮಾಡಬಹುದು. ವಾಟ್ ಈಸ್ ಪ್ರೈವೇಟೈಸೇಷನ್ ಅಂತ ಕೂಡ ರೈಸ್ ಮಾಡಬಹುದು. ವಾಟ್ ಈಸ್ ಗ್ಲೋಬಲೈಸೇಷನ್ ಅಂತ ಕೂಡ ರೈಸ್ ಮಾಡಬಹುದಾಗುತ್ತೆ ಈ ಚಾಪ್ಟರ್ ನಲ್ಲಿ. ಬಟ್ ಈ 4 ಪ್ರಶ್ನೆಗಳನ್ನ ಜಾಸ್ತಿ ಫೋಕಸ್ ಮಾಡಬೇಕು. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಲ್ಲಿ 4 ಮಾರ್ಕ್ಸ್ ಗೆ 2 ಕ್ವಶನ್, ಬಿಸ್ನೆಸ್ ಎನ್ವೈರನ್ಮೆಂಟ್ ಅಲ್ಲಿ 4 ಮಾರ್ಕ್ಸ್ ಗೆ ಈ 4 ಕ್ವಶನ್ಸ್ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ. ಓಕೆ, ಬಿಸ್ನೆಸ್ ಎನ್ವೈರನ್ಮೆಂಟ್ ನೀವು ಓದ್ಕೊಳ್ಳೋದ್ರಿಂದ 4 ಮಾರ್ಕ್ಸ್ 2 ಕ್ವಶನ್ ಆನ್ಸರ್ ಮಾಡಬಹುದು. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಓದ್ಕೊಳ್ಳೋದ್ರಿಂದ 4 ಮಾರ್ಕ್ಸ್ 1 ಕ್ವಶನ್ ಆನ್ಸರ್ ಮಾಡಬಹುದಾಗುತ್ತೆ. ನೆಕ್ಸ್ಟ್ ಈಗ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಇಂದ ಆನ್ಯುವಲ್ ಎಕ್ಸಾಮ್ 7 ಮಾರ್ಕ್ಸ್ ಬರುತ್ತೆ. ಬಿಸ್ನೆಸ್ ಎನ್ವೈರನ್ಮೆಂಟ್ ಇಂದ 9 ಮಾರ್ಕ್ಸ್ ಬರುತ್ತೆ. 7 + 9 16 ಮಾರ್ಕ್ಸ್ ಆಯ್ತು. ನೀವು ಪಾಸ್ ಆಗಬೇಕು ಅಂದ್ರೆ ಎಷ್ಟು ಮಾರ್ಕ್ಸ್ ತೆಗಿಬೇಕು ಅಂತಂದ್ರೆ 24 ಮಾರ್ಕ್ಸ್ ತೆಗಿಬೇಕಾಗುತ್ತೆ. ಔಟ್ ಆಫ್ 80 ಯು ಹ್ಯಾವ್ ಟು ಸ್ಕೋರ್ 24 ಮಾರ್ಕ್ಸ್. 7 + 9 16 ಮಾರ್ಕ್ಸ್ ಆಗೋಯ್ತು. ಓಕೆ, ನೆಕ್ಸ್ಟ್ ಯಾವ ಚಾಪ್ಟರ್ ಓದ್ಕೋಬೇಕು ನಾವು ಅಂತಂದ್ರೆ ಕಂಟ್ರೋಲಿಂಗ್ ಚಾಪ್ಟರ್. ಸೊ ನೆಕ್ಸ್ಟ್ ಚಾಪ್ಟರ್ ಬಂದು ಯಾವುದು, ಕಂಟ್ರೋಲಿಂಗ್. ಓಕೆ, ಕಂಟ್ರೋಲಿಂಗ್ ಅಲ್ಲಿ 3 ಪ್ರಶ್ನೆಗಳ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ ನಾವು. ಓಕೆ, ಕಂಟ್ರೋಲಿಂಗ್ ಅಲ್ಲಿ 3 ಪ್ರಶ್ನೆಗಳು ಯಾವ್ಯಾವು ಅಂತಂದ್ರೆ, ಒಂದು ಕಂಟ್ರೋಲಿಂಗ್ ಇಂಪಾರ್ಟೆನ್ಸ್, ಕಂಟ್ರೋಲಿಂಗ್ ಇಂದ ಆಗುವಂತ ಬೆನಿಫಿಟ್ಸ್ ಗಳ ಬಗ್ಗೆ, ಕಂಟ್ರೋಲಿಂಗ್ ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲಿಂಗ್ ಅಂತ ಅನ್ಕೊಳ್ಳಿ, ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲಿಂಗ್. ಸೊ ಈ ಚಾಪ್ಟರ್ ಕೂಡ ನಿಮ್ಗೆ 7 ಮಾರ್ಕ್ಸ್ ಬರ್ತಾ ಹೋಗುತ್ತೆ. ಈ ಚಾಪ್ಟರ್ ಇಂದ 4 ಮಾರ್ಕ್ಸ್ ಒಂದು ಕ್ವಶನ್ ರೈಸ್ ಮಾಡೇ ಮಾಡ್ತಾರೆ, 2 ಮಾರ್ಕ್ಸ್ ಕೂಡ ಒಂದು ಕ್ವಶನ್ ರೈಸ್ ಮಾಡ್ತಾರೆ, 1 ಮಾರ್ಕ್ಸ್ ಕೂಡ ರೈಸ್ ಮಾಡ್ತಾ ಹೋಗ್ತಾರೆ. ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲಿಂಗ್, ಲಿಮಿಟೇಷನ್ಸ್ ಆಫ್ ಕಂಟ್ರೋಲಿಂಗ್, ಕಂಟ್ರೋಲಿಂಗ್ ಇಂದ ಆಗುವಂತ ಅನಾನುಕೂಲಗಳು ಯಾವ್ಯಾವು, ಕಂಟ್ರೋಲಿಂಗ್ ಪ್ರೋಸೆಸ್. ಓಕೆ, ಈ 3 ಪ್ರಶ್ನೆಗಳು ಕೂಡ ಇಂಪಾರ್ಟೆಂಟ್ ಈ ಚಾಪ್ಟರ್ ನಲ್ಲಿ. ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲಿಂಗ್, ಕಂಟ್ರೋಲಿಂಗ್ ಪ್ರೋಸೆಸ್, ಅದೇ ರೀತಿಯಲ್ಲಿ ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲಿಂಗ್ 4 ಮಾರ್ಕ್ಸ್ ಕೇಳಬಹುದು, ಕಂಟ್ರೋಲಿಂಗ್ ಪ್ರೋಸೆಸ್ ಕೇಳಬಹುದು, ಮತ್ತೆ ಕಂಟ್ರೋಲಿಂಗ್ ಲಿಮಿಟೇಷನ್ಸ್ ಆಫ್ ಕಂಟ್ರೋಲಿಂಗ್ ನ ಕೇಳಬಹುದು. ಮತ್ತೆ ವಾಟ್ ಈಸ್ ಕಂಟ್ರೋಲಿಂಗ್ ಅನ್ನೋದು ಕೂಡ ಓದ್ಕೊಂಡಿರಬೇಕಾಗುತ್ತೆ. ಸೊ ಕಂಟ್ರೋಲಿಂಗ್ ಮೀನಿಂಗ್ ಏನಿದೆ ಅದನ್ನ 2 ಮಾರ್ಕ್ಸ್ ಬೇಕಾದ್ರೂ ಕೂಡ ಕೇಳಬಹುದಾಗುತ್ತೆ. ಸೊ ನೆಕ್ಸ್ಟ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಸೊ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಚಾಪ್ಟರ್ ತುಂಬಾ ಲಾರ್ಜ್ ಇದೆ, ಅಂದ್ರೆ ತುಂಬಾ ಜಾಸ್ತಿ ಇದೆ. ಸೊ ಈ ಚಾಪ್ಟರ್ ಅಲ್ಲಿ 2 ಪ್ರಶ್ನೆಗಳಿಗೆ ನಾವು ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ, 2 ಕ್ವಶನ್ಸ್ ಗೆ. ಯಾವುದು ಅಂತ ಹೇಳಿದ್ರೆ, ಎಕ್ಸ್ಪ್ಲೇನ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ to the working capital requirements of a business organization. Explain the factors affecting to the working capital requirements of a business organization. ಅಥವಾ explain the factors affecting to the fixed capital requirements of a business organization. ಇವೆರಡೂ ಪ್ರಶ್ನೆಯಲ್ಲಿ ಯಾವಾದರೂ ಒಂದು ಪ್ರಶ್ನೆಯನ್ನ ಕೇಳುವಂತ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ. ಓಕೆ, ಸೊ ಡೈರೆಕ್ಟ್ ಈ ತರ ಕೇಳಬಹುದು, ಅಥವಾ ಅಪ್ಲಿಕೇಶನ್ ಟೈಪ್ ಅಲ್ಲಿ ಕ್ವಶನ್ಸ್ ರೈಸ್ ಮಾಡ್ತಾರೆ ಈ ಚಾಪ್ಟರ್ ಇಂದ ಅಂತ ನೋಡ್ತಾ ಹೋದ್ರೆ, what do you call the capital needed? What do you call the capital needed to run day-to-day business operations of a business? Okay, ಇಲ್ಲಿ ಕ್ವೆಶ್ಚನ್ ಮಾರ್ಕ್ ಹಾಕ್ತಾರೆ. ನೆಕ್ಸ್ಟ್ ಏನ್ ಮಾಡ್ತಾರೆ, ಎಕ್ಸ್ಪ್ಲೇನ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟು ಇಟ್ ಅಂತ ಕೇಳ್ತಾ ಹೋಗ್ತಾರೆ. ಅಂದ್ರೆ ಒಂದು ಡೇ ಟು ಡೇ ಬಿಸ್ನೆಸ್ ಆಪರೇಷನ್ಸ್ ನ ನಡೆಸಲಿಕ್ಕೆ, ಡೇ ಟು ಡೇ ಬಿಸ್ನೆಸ್ ಆಪರೇಷನ್ಸ್ ನ ನಡೆಸಲಿಕ್ಕೆ ಸೊ ನಿಮ್ಗೆ ಯಾವ ರೀತಿಯ ಬಂಡವಾಳದ ಅವಶ್ಯಕತೆ ಇರುತ್ತೆ ಅಂತ, ಕ್ಯಾಪಿಟಲ್ ಅಂತಂದ್ರೆ ಬಂಡವಾಳ ಅಂತ. ಸೊ ಯಾವ ರೀತಿಯ ಬಂಡವಾಳದ ಅವಶ್ಯಕತೆ ಇರುತ್ತೆ ಅಂತ ಕೇಳಿದ್ದಾರೆ ಕ್ವಶನ್ ಇಲ್ಲಿ. ಅದಕ್ಕೆ ಯಾವ ರೀತಿಯ ಬಂಡವಾಳ ಅಂತ ಕರಿತೀವಿ ಅಂತ ಹೇಳ್ಬಿಟ್ಟು, ಡೇ ಟು ಡೇ ಬಿಸ್ನೆಸ್ ಆಪರೇಷನ್ಸ್ ನ ರನ್ ಮಾಡಬೇಕು ಅಂತ ಹೇಳಿದ್ರೆ ಎಂಪ್ಲಾಯೀಸ್ ಗೆ ಸ್ಯಾಲರೀಸ್ ಕೊಡಬೇಕು, ರಾ ಮೆಟೀರಿಯಲ್ಸ್ ನ ಪರ್ಚೇಸ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದರ ವೇಜಸ್ ಇರಬಹುದು, ಎಲೆಕ್ಟ್ರಿಸಿಟಿ ಬಿಲ್ ಇರಬಹುದು, ಸೊ ಇದೆಲ್ಲ ಕಟ್ಟಬೇಕಾಗುತ್ತೆ. ಸೊ ಹಾಗಾಗಿ ಡೇ ಟು ಡೇ ಬಿಸ್ನೆಸ್ ಆಪರೇಷನ್ಸ್ ಗಳನ್ನ ರನ್ ಮಾಡಬೇಕು ಅಂತ ಹೇಳಿದ್ರೆ ಬಿಸ್ನೆಸ್ ಆರ್ಗನೈಸೇಷನ್ ಗೆ ಯಾವ ರೀತಿಯ ಕ್ಯಾಪಿಟಲ್ ಬೇಕು ಅಂತಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಬೇಕು. ಓಕೆ, ವಾಟ್ ಯು ಕಾಲ್ ದ ಕ್ಯಾಪಿಟಲ್ ನೀಡೆಡ್ ಟು ರನ್ ಡೇ ಟು ಡೇ ಬಿಸ್ನೆಸ್ ಆಪರೇಷನ್ಸ್ ಆಫ್ ಬಿಸ್ನೆಸ್ ಅಂತ ಹೇಳಿದ್ರೆ ವರ್ಕಿಂಗ್ ಕ್ಯಾಪಿಟಲ್ ಅಂತ ಬರೀಬೇಕಾಗುತ್ತೆ. ಅವಾಗ ನಿಮ್ಗೆ 1 ಮಾರ್ಕ್ಸ್ ಸಿಗುತ್ತೆ. ಎಕ್ಸ್ಪ್ಲೇನ್ ದ ಫ್ಯಾಕ್ಟರ್ಸ್, ಏನೆಲ್ಲ ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡ್ತವೆ ಅನ್ನೋದನ್ನ ನೀವು ಮೆನ್ಷನ್ ಮಾಡಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ನೇಚರ್ ಆಫ್ ಬಿಸ್ನೆಸ್ ಅಂತ ಬರುತ್ತೆ, ಸ್ಕೇಲ್ ಆಫ್ ಆಪರೇಷನ್ಸ್ ಅಂತ ಬರುತ್ತೆ, ಇನ್ಫ್ಲೇಷನ್, ಇದರ ಪಾಯಿಂಟ್ಸ್ ಗಳು ಬರ್ತವೆ, ಅದನ್ನ ಬರೆದು ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಅದೇ ತರ ಫಿಕ್ಸ್ಡ್ ಕ್ಯಾಪಿಟಲ್ ನ ಯಾವ ತರ ಅಪ್ಲಿಕೇಶನ್ ಟೈಪ್ ಅಲ್ಲಿ ಕೇಳಬಹುದು ಅಂತಂದ್ರೆ, what do you call the capital needed, what do you call the capital needed to purchase plant and machinery, ಅದೇ ತರ ಫರ್ನಿಚರ್ ಎಕ್ಸೆಟ್ರಾ, ಅಥವಾ ಟು ಪರ್ಚೇಸ್ ಫಿಕ್ಸ್ಡ್ ಅಸೆಟ್ಸ್ ಅಂತ ಡೈರೆಕ್ಟ್ ಹೇಳ್ಬಿಡಬಹುದು ನಿಮಗೆ. ಓಕೆ, ಒಂದು ಬಿಸ್ನೆಸ್ ಫರ್ಮ್ ಅಂತ ಹೇಳಿದ್ರೆ ಫಿಕ್ಸ್ಡ್ ಅಸೆಟ್ಸ್ ಬೇಕು, ಅದಕ್ಕೆ ಪ್ಲಾಂಟ್ ಅಂಡ್ ಮೆಷಿನರಿ ಬೇಕು, ಫರ್ನಿಚರ್ ಬೇಕು, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಬೇಕು. ಸೊ ಇವೆಲ್ಲ ಅವಶ್ಯಕವಾಗಿ ಬೇಕೇ ಬೇಕು. ಓಕೆ, ಇವುಗಳನ್ನ ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಒಂದು ಬಿಸ್ನೆಸ್ ಗೆ ಯಾವ ರೀತಿಯ ಬಂಡವಾಳ ಬೇಕು ಅಂತಂದ್ರೆ ಸ್ಥಿರ ಬಂಡವಾಳದ ಅವಶ್ಯಕತೆ ಇರುತ್ತೆ. ಸ್ಥಿರ ಬಂಡವಾಳ ಬೇಕು, ಫಿಕ್ಸ್ಡ್ ಕ್ಯಾಪಿಟಲ್ ಬೇಕಾಗುತ್ತೆ. ಓಕೆ, ಸೊ ಅವಾಗ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಫಿಕ್ಸ್ಡ್ ಕ್ಯಾಪಿಟಲ್ ಅಂತ ಬರೀಬೇಕು, ಮತ್ತೆ ಎಲ್ಲ ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡ್ತವೆ ಅನ್ನೋದು ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. ಓಕೆ, ಇಷ್ಟು ಕೂಡ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಈ 2 ಪ್ರಶ್ನೆಗಳನ್ನ ಸ್ಕಿಪ್ ಮಾಡದೆ ಓದ್ಕೋಬೇಕು ಆನ್ಯುವಲ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ ಇದುವರೆಗೂ ನಾವೆಲ್ಲ ಡಿಸ್ಕಷನ್ ಮಾಡಿದೀವಿ ಅಂತ ಹೇಳಿದ್ರೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಚಾಪ್ಟರ್, ಬಿಸ್ನೆಸ್ ಎನ್ವೈರನ್ಮೆಂಟ್ ಚಾಪ್ಟರ್, ಕಂಟ್ರೋಲಿಂಗ್ ಚಾಪ್ಟರ್ ಯಾವೆಲ್ಲ ಪ್ರಶ್ನೆಗಳನ್ನ ಓದ್ಕೋಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು
ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಯಾವ್ದಪ್ಪ ಅಂದ್ರೆ ಸ್ಟಾಫಿಂಗ್. ಇವಾಗ ನಾನು ಹೇಳಿರುವಂತ ಒಟ್ಟು ಚಾಪ್ಟರ್ಗಳ ಸಂಖ್ಯೆ ಎಷ್ಟು? ಕನ್ಸರ್ವ್ ಪ್ರೊಟೆಕ್ಷನ್ 1, ಕಂಟ್ರೋಲಿಂಗ್ ಚಾಪ್ಟರ್, ಬಿಸಿನೆಸ್ ಎನ್ವೈರನ್ಮೆಂಟ್ ಚಾಪ್ಟರ್. ಸೊ 3 ಚಾಪ್ಟರ್, ಆಲ್ಮೋಸ್ಟ್ ನಿಮಗೆ 23-24 ಮಾರ್ಕ್ಸ್ ಈ 2 ಚಾಪ್ಟರ್ಸ್ ಗಳನ್ನ ಓದ್ಕೊಳ್ಳೋದ್ರಿಂದ ಬಂದ್ಬಿಡುತ್ತೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಯಾವುದು ಅಂತ ಹೇಳಿದ್ರೆ 16 ಮಾರ್ಕ್ಸ್ ಬರುವಂತದ್ದು ನಿಮಗೆ ಸ್ಟಾಫಿಂಗ್ ಚಾಪ್ಟರ್. 16 ಮಾರ್ಕ್ಸ್ ಗೆ ನಿಮಗೆ ಸ್ಟಾಫಿಂಗ್ ಚಾಪ್ಟರ್ ಬರ್ತಾ ಹೋಗುತ್ತೆ. 16 ಮಾರ್ಕ್ಸ್ ಬರುತ್ತೆ ನಿಮಗೆ. 8 ಮಾರ್ಕ್ಸ್ 1 ಕ್ವಶನ್ ಬರುತ್ತೆ, 4 ಮಾರ್ಕ್ಸ್ ಬರುತ್ತೆ, 2 ಮಾರ್ಕ್ಸ್ ಬರುತ್ತೆ, 1 ಮಾರ್ಕ್ಸ್ ಕ್ವಶನ್ಸ್ ಕೂಡ ಬರ್ತಾ ಹೋಗುತ್ತೆ. ಸೊ ಸ್ಟಾಫಿಂಗ್ ಚಾಪ್ಟರ್ ನ ಸ್ಕಿಪ್ ಮಾಡದೆ ಈ ಒಂದು ಚಾಪ್ಟರ್ ನೀವು ಓದ್ಕೋಬೇಕಾಗುತ್ತೆ. ಓಕೆ, ಸೊ ಏನಕ್ಕೆ ಈ 3 ಚಾಪ್ಟರ್ ನ ಫಸ್ಟ್ ಹೇಳಿದೆ ಅಂತಂದ್ರೆ ತುಂಬಾ ಕಂಟೆಂಟ್ ಕಡಿಮೆ ಇದೆ. ಓಕೆ, ಕಡಿಮೆ ಕಂಟೆಂಟ್ ಇಟ್ಕೊಂಡು ನೀವೇನ್ ಮಾಡಬಹುದು, ಅಷ್ಟು ಅಂಕಗಳನ್ನ ಈಸಿಯಾಗಿ ತಗೊಂಡ್ಬಿಡಬಹುದು. ಎಸ್ಪೆಷಲಿ 4 ಮಾರ್ಕ್ಸ್, 4 ರಿಂದ 5 ಆಲ್ಮೋಸ್ಟ್ 4 ಮಾರ್ಕ್ಸ್ ಕ್ವಶನ್ಸ್ ನೀವು ಆನ್ಸರ್ ಮಾಡ್ಬಿಡಬಹುದು. ನೀವು 4 ಮಾರ್ಕ್ಸ್ ಕ್ವಶನ್ಸ್ ಎಷ್ಟು ಕೇಳ್ತಾರೆ ಆನ್ಯುವಲ್ ಎಕ್ಸಾಮ್ ಅಂದ್ರೆ 10 ಕ್ವಶನ್ಸ್ ಕೇಳ್ತಾರೆ. ನೀವು ಬರಿಬೇಕಾಗಿರೋದು 6 ಕ್ವಶನ್ಸ್ ಮಾತ್ರ. ಆಲ್ಮೋಸ್ಟ್ 4 to 5 ನಿಮ್ಗೆ ಆಲ್ಮೋಸ್ಟ್ ಈ ಚಾಪ್ಟರ್ ಗಳನ್ನ ಓದ್ಕೊಳ್ಳೋದ್ರಿಂದ ಸಿಗ್ತಾ ಹೋಗುತ್ತೆ. ಓಕೆ, ಇನ್ನೊಂದು 8 ಮಾರ್ಕ್ಸ್ ಸಂಬಂಧಪಟ್ಟಂಗೆ ಸ್ಟಾಫಿಂಗ್ ಚಾಪ್ಟರ್ ಹೇಳ್ತಾ ಇದ್ದೀನಿ ನಾನು. ಸ್ಟಾಫಿಂಗ್ ಚಾಪ್ಟರ್ ಅಲ್ಲಿ 8 ಮಾರ್ಕ್ಸ್ ಗೆ ಯಾವ್ದನ್ನ ಜಾಸ್ತಿ ಕೇಳ್ತಾರೆ ಅಂತ ನೋಡ್ತಾ ಹೋಯ್ತು ಅಂತಂದ್ರೆ ಸ್ಟಾಫಿಂಗ್ ಪ್ರೋಸೆಸ್ ಕೇಳ್ತಾರೆ. ಸ್ಟಾಫಿಂಗ್ ಪ್ರೋಸೆಸ್, ಸ್ಟಾಫಿಂಗ್ ಪ್ರೋಸೆಸ್. ಓಕೆ, 8 ಮಾರ್ಕ್ಸ್ ತುಂಬಾ ಇಂಪಾರ್ಟೆಂಟ್. ಅಥವಾ ಸೆಲೆಕ್ಷನ್ ಪ್ರೋಸೆಸ್, ಸೆಲೆಕ್ಷನ್ ಪ್ರೋಸೆಸ್. ಒಂದು ಸ್ಟಾಫಿಂಗ್ ಪ್ರೋಸೆಸ್, ಎರಡನೇದು ಸೆಲೆಕ್ಷನ್ ಪ್ರೋಸೆಸ್, ಅದೇ ತರ ಟ್ರೈನಿಂಗ್ ಮೆಥಡ್ಸ್. ಟ್ರೈನಿಂಗ್ ಮೆಥಡ್ಸ್, ಆನ್ ದ ಜಾಬ್ ಮೆಥಡ್ಸ್ ಮತ್ತೆ ಆಫ್ ದ ಜಾಬ್ ಮೆಥಡ್ ಅಂತ ಬರುತ್ತೆ, ಅದನ್ನ ಓದ್ಕೋಬೇಕಾಗುತ್ತೆ. ಅಥವಾ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳಿದ್ರೆ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್, ಎಕ್ಸ್ಪ್ಲೇನ್ ದ ವೇರಿಯಸ್ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಇನ್ನೊಂದು ಪ್ರಶ್ನೆ ಬರುತ್ತೆ. ಸೊ ಈ 4 ಕ್ವಶನ್ಸ್ ಅಲ್ಲಿ ಯಾವ್ದಾದ್ರು ಕೂಡ ಒಂದು ಪ್ರಶ್ನೆಯನ್ನ ಕೇಳುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ recruitment. Okay, out of these 4 questions, there is a chance of asking 1 question for 8 marks. Okay, so ಈ 4 ಪ್ರಶ್ನೆಗಳ ಮೇಲೆ ಫಸ್ಟ್ ನಾವು ಕಂಪ್ಲೀಟ್ ಆಗಿ ಫೋಕಸ್ ನ ಮಾಡಲೇಬೇಕಾಗುತ್ತೆ. ಓಕೆ, ಇದು ಸ್ಟಾಫಿಂಗ್ ಚಾಪ್ಟರ್ ಗೆ ಸಂಬಂಧಪಟ್ಟಂತೆ. ಇನ್ನು 4 ಮಾರ್ಕ್ಸ್ ಕೇಳೋದಾದ್ರೆ ಸೆಲೆಕ್ಷನ್ ಟೆಸ್ಟ್ ಗಳ ಬಗ್ಗೆ ಕೇಳ್ಬಿಡಬಹುದು. ಓಕೆ, ನೀವು ಸೆಲೆಕ್ಷನ್ ಪ್ರೋಸೆಸ್ ಚೆನ್ನಾಗಿ ಓದ್ಕೊಂಡ್ಬಿಟ್ರೆ ಅದ್ರ ಸೆಲೆಕ್ಷನ್ ಟೆಸ್ಟ್ ಕೂಡ ಬರುತ್ತೆ, ಅಲ್ಲೇನೆ ಬರುತ್ತೆ, 4 ಮಾರ್ಕ್ಸ್ ಕೇಳಬಹುದು. ಅಥವಾ ಬೆನಿಫಿಟ್ಸ್ ಆಫ್ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್. ಸೊ ಎಂಪ್ಲಾಯೀಸ್ ಗೆ ಟ್ರೈನಿಂಗ್ ಕೊಡೋದ್ರಿಂದ ಏನೆಲ್ಲ ಅನುಕೂಲ ಆಗುತ್ತೆ, ಆರ್ಗನೈಸೇಷನ್ ಯಾವ ತರ ಅನುಕೂಲ ಆಗುತ್ತೆ, ಎಂಪ್ಲಾಯೀಸ್ ಯಾವ ತರ ಅನುಕೂಲ ಆಗುತ್ತೆ ಅನ್ನೋದನ್ನು ಕೂಡ ನಾವೇನ್ ಮಾಡ್ಬೋದು, ನೋಡ್ತಾ ಹೋಗ್ಬೋದಾಗುತ್ತೆ. ಓಕೆ, ಈ ಪ್ರಶ್ನೆಗಳ ಮೇಲೆ ನಾವು ಫಸ್ಟ್ ಏನ್ ಮಾಡ್ಬೇಕು, ಜಾಸ್ತಿ ಫೋಕಸ್ ಮಾಡ್ಬೇಕಾಗುತ್ತೆ ಸ್ಟಾಫಿಂಗ್ ಚಾಪ್ಟರ್ ಇಂದ. ಆಲ್ಮೋಸ್ಟ್ ಒಂದು 40 ಮಾರ್ಕ್ಸ್ ಗೆ ಬರೀ 4 ಚಾಪ್ಟರ್ ನ ಓದ್ಕೊಳ್ಳೋದ್ರಿಂದ ನಮಗೆ ಸಿಗ್ತಾ ಹೋಗುತ್ತೆ. ಒಂದು ಕನ್ಸ್ಯೂಮರ್ ಪ್ರೊಡಕ್ಷನ್ ಚಾಪ್ಟರ್, ಕಂಟ್ರೋಲಿಂಗ್ ಚಾಪ್ಟರ್, ಬಿಸಿನೆಸ್ ಎನ್ವೈರನ್ಮೆಂಟ್ ಚಾಪ್ಟರ್ ಮತ್ತೆ ಸ್ಟಾಫಿಂಗ್ ಚಾಪ್ಟರ್. ಓಕೆ, ಆಲ್ಮೋಸ್ಟ್ 50% ಮಾರ್ಕ್ಸ್ ನೀವೇನ್ ಮಾಡಬಹುದು ಇಷ್ಟು ಚಾಪ್ಟರ್ ಗಳನ್ನ ಓದ್ಕೊಳ್ಳೋದ್ರಿಂದ ಗಳಿಸ್ತಾ ಹೋಗ್ಬೋದಾಗುತ್ತೆ. ಓಕೆ, ಇಷ್ಟು ಕೂಡ ಯಾವ ರೀತಿಯಲ್ಲಿ ಬಿಸಿನೆಸ್ ಸ್ಟಡೀಸ್ ವಿಷಯವನ್ನ ಈಸಿಯಾಗಿ ಪಾಸ್ ಆಗ್ಬೋದು ಅನ್ನೋದ್ರ ಬಗ್ಗೆ. Okay, so thank you.